ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡಿಪ್ಲೊಮಾ ಫಾರ್ಮಸಿ ಮಾಡಬೇಕು ಅಂತ ಬಯಸಿದ್ದಲ್ಲಿ ಈ ಒಂದು ವಿಡಿಯೋ ನಿಮಗೆ ಈ ವರ್ಷದ ಕೌನ್ಸ್ಲಿಂಗ್ ಇರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿನ ಕೊಡಲಾಗುತ್ತೆ. ಸೊ ಏನಂತಂದರೆ, ಈಗಾಗಲೇ ವಿದ್ಯಾರ್ಥಿಗಳು PUC ಸೈನ್ಸ್ ಮುಗಿಸಿರುವಂಥ PCM ಕಾಂಬಿನೇಷನ್ ಮತ್ತು PCB ಕಾಂಬಿನೇಷನ್ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಪ್ರತಿ ವರ್ಷವೂ ಏನು ಮಾಡ್ತಾರೆ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ ಡಿಪ್ಲೊಮಾ ಫಾರ್ಮಸಿ ಕೋರ್ಸನ್ನು ಮಾಡಲಿಕ್ಕೆ. ಸೊ ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದಿದ್ದರು. ಆಮೇಲೆ 2023-24ನೇ ಸಾಲಿಂದು. ಬಟ್ ಈ ವರ್ಷ ಕೂಡ ಏನಾಗುತ್ತೆ ಅಂದರೆ ಅಕ್ಟೋಬರ್ ಮಂತಲ್ಲೇ ಏನು ಮಾಡ್ತಾರೆ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾಕಂದ್ರೆ ಪ್ರತಿ ವರ್ಷವೂ ಅವರು ಅಕ್ಟೋಬರ್ ನವಂಬರ್ ಮಂತಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಸೊ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ಇನ್ ಕೇಸ್ ಆಫ್ ನೀವೇನಾದರೂ ಡಿಪ್ಲೊಮಾ ಫಾರ್ಮಸಿ ಮಾಡಬೇಕಂತ ಬಯಸಿದರೆ, ಇನ್ ಕೇಸ್ ಆಫ್ ನಿಮಗೆ BS ನರ್ಸಿಂಗ್ ಸೀಟ್ ಸಿಕ್ಕಿಲ್ಲ ಅಥವಾ ಅಲರ್ಟ್ ಸೈನ್ಸ್ ಸೀಟ್ ಸಿಗಲಿಲ್ಲ ಅಂತಂದರೆ, ಸೊ ನಿಮಗೆ ಇನ್ನೊಂದು ಬೆಸ್ಟ್ ಚಾಯ್ಸ್ ಏನಂತಂದರೆ, ನೀವು ಸ್ವಂತದಂಥ ಒಂದು ಫಾರ್ಮಸಿ ತಗೋಬೇಕು ಅಥವಾ ಡಿಮಾಂಡ್ ಇರುವಂಥ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ಡಿಪ್ಲೊಮಾ ಫಾರ್ಮಸಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಲೈಸೆನ್ಸ್ಗಳನ್ನು ತೆಗೆಸ್ಕೊಂಡು ನೀವು ಸ್ವಂತ ಒಂದು ಫಾರ್ಮಸಿಯನ್ನು ತಗೋಬೋದು. ಇದು 2 ವರ್ಷದ ಕೋರ್ಸ್ ಇರುತ್ತೆ. ಸೊ ಈ ಒಂದು 2 ವರ್ಷ ಕೋರ್ಸ್ದಲ್ಲಿ ನೀವು ಎಲ್ಲ ಒಂದು ಸ್ಟಡಿಗಳನ್ನು ಮಾಡ್ಕೊತೀರಿ. ಇದಕ್ಕೆ ಕಂಪ್ಲೀಟಾಗಿ ನೀವು ಸೈನ್ಸನ್ನು ಪಾಸ್ ಆಗಿರಲೇಬೇಕು. ಸೈನ್ಸ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದನ್ನು ಮಾಡ್ಬೋದು. SSLC ಮೇಲೆ ಬರೋದಿಲ್ಲ. ಆರ್ಟ್ಸ್ ಮೇಲೆ ಕೂಡ ಇದನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಕಂಪಲ್ಸರಿಯಾಗಿ ನೀವು ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಮ್ಯಾಥಮೆಟಿಕ್ಸ್ ಈ 4 ಕಾಂಬಿನೇಷನ್ ಒಳಗಡೆ ನೀವು ಪಾಸ್ ಆಗಿದ್ದರೆ ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು PCB, PCM ಇದ್ದಿರುವಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಮೆಡಿಕಲ್ ಒಳಗಡೆ ನೀವು ಬರ್ಬೋದು. ಸೊ ಮುಂದಿನ ದಿನಗಳಲ್ಲಿ ನಾನು ಇದರ ಬಗ್ಗೆ, ಈ ಒಂದು ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.